ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಇಲ್ಲಿ ನಮ್ಮನೆ ಪಪ್ಪಾಯ ಗಿಡಕ್ಕೆ ಒಂದು ಉಪ್ಪೆ ಹಣ್ಣಾಗಿದೆ, ಹಣ್ಣಾಗ್ತಾ ಇದೆ. ಈಗಲೇ ಕೊಯ್ಯೋಣ ಅಂತ, ಯಾಕೆಂದ್ರೆ ನಮಗೆ ತಡ್ಕೊಳಕ್ಕಾಗ್ತಿಲ್ಲ. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಇಲ್ಲಿ ನಮ್ಮ ಟೆರೇಸ್ ಮೇಲೆ ಪಪ್ಪಾಯ ಹಣ್ಣಾಗ್ತಾ ಇರೋದು. ಆಮೇಲೆ 4 ದಿನ ಫುಲ್ ಹಣ್ಣಾದ್ಮೇಲೆ ಕೊಯ್ಯೋಣ ಅಂದ್ಕೊಂಡ್ರೆ ಕಾಗೆಗೆ ಬಂದು ತಿನ್ಕೊಂಡು ಹೋಗ್ಬಿಟ್ರೆ ಹಕ್ಕಿಗಳು. ಇವನಿಗಂತೂ ಪಪ್ಪಾಯ ಹಣ್ಣು ತಿಂದೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ಕೊಯ್ದು ಮನೇಲಿ ಇಟ್ಟು 2 ದಿನ ಬಿಟ್ಟು ಇದು ಮಾಡೋದು. ನೋಡೋಣ ಹೆಂಗಾಗಿದೆ ಹಣ್ಣು ಅಂತ. ಬರ ಸಮರ್ಥ, ಬದ್ಯಾ ನೀನೇ ಕೊಯ್ತೀಯ, ನಾ ಕೊಯ್ಕೊಡವ. ನೋಡಿ ಹೆಂಗಾಗಿದೆ, ಸೂಪರ್. ನೋಡಿ ಹಿಂಗಿದೆ. ಫಸ್ಟ್ ಟೈಮ್ ನಮ್ಮ ಟೆರೇಸ್ ಮೇಲೆ ಪಪ್ಪಾಯ ಹಣ್ಣಾಗಿರೋದು. ಸಖತ್ ಖುಷಿ ಆಗ್ತಿದೆ. ಈ ಪೇಟೆಯಿಂದ ತಂದು ತಿನ್ನೋದಕ್ಕೂ ಇದೂ ಏನಂದರೆ ನಮ್ಮ ಮನೆಯಲ್ಲೇ ಆಗಿರೋದನ್ನು ತಿನ್ನೋದಕ್ಕೂ ಸಖತ್ ಇದು ಟೇಸ್ಟ್ ಹೆಂಗಿದೆಯೋ ಬಿಟ್ಟಿದೆಯೋ ಅದು ಸೆಕೆಂಡರಿ ಮ್ಯಾಟ್ರೇ ಆಗಲ್ಲ. ನಾವೇ ಬೆಳ್ಕೊಂಡಿರೋದು ಅನ್ನೋದು ತುಂಬ ದೊಡ್ಡ ಮ್ಯಾಟ್ರ್ ಆಗುತ್ತೆ. ನೋಡೋ, ಇದು ಮೈಕ್ ತಾಗಿಸ್ಕೊಳ್ಳೋಣ. ಈಗ ನೋಡು, ಅದು ತೋರಿಸು ಹೋಗು. ಮೈಕ್ ತಾಗಿಸ್ಕೊಳ್ಳೋಣ, ಮೈಗೆ ತಾಗಿಸ್ಕೊಳ್ಳೋಣ. ಸೂಪರ್ ಆಗಿದೆ ಹಣ್ಣು. ನೋಡ, ನಮ್ಮ ಮನೇಲೇ ಆಗಿದ್ದೆ. ಹೆಂಗೆ ಹೇಳು ಇವಕ್ಕಲ್ಲವ, ನಿಮ್ಮ ಮನೇಲೆ ನೀವು ಪಪ್ಪಾಯ ಹಣ್ಣು ಮಾಡ್ಕೊಳ್ಳಿ, ಬೆಳೆಸ್ಕೊಳ್ಳಿ, ತಿಂದ್ಕೊಳ್ಳಿ. ಹೇಳು, ನೆಟ್ಕೊಳ್ಳಿ, ಗೊಬ್ಬರ ಹಾಕೊಳ್ಳಿ, ನೀರು ಹಾಕೊಳ್ಳಿ, ಹಣ್ಣು ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಬಾ ಹೇಳು ಅಲ್ಲಿ. ನೀವು ನೆಟ್ಕೊಳ್ಳಿ, ಪಪ್ಪಾಯ ಗಿಡನ ಒಳ್ಳೇದು, ಮತ್ತೆ ದೇಹಕ್ಕೆ ಫುಲ್ ಆರೋಗ್ಯಕ್ಕೆ ಎಲ್ಲ ಒಳ್ಳೇದು. ಸೂಪರ್. ನಾ ಹೇಳ್ಕೊಟ್ಟಾಗ ಹೇಳ್ತೀಯಲ್ಲ, ನಿಂದೆ ಬೇರೆ ಹೇಳ್ತೀಯ. ಆರೋಗ್ಯಕ್ಕೆ ಒಳ್ಳೇದು, ದೇಹಕ್ಕೆ ಒಳ್ಳೇದು. ನೋಡಿ, ಏನಂದ್ರೆ ಮಕ್ಳ ಎದುರುಗಡೆ ನಾವೇನೋ ಒಂದು ವಿಡಿಯೋ ಮಾಡಿ ಅಥವಾ ಏನೋ ಒಂದು ಮಾಡಿದ್ರೆ ನಾವು ಅದನ್ನ ಹೇಳ್ಕೊಡ್ಬೇಕು ಅಂತಿಲ್ಲ. ನಾವೇನೇ ಹೇಳಿದ್ರು ಅವರು ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಮನ್ಸಿಗೆ ಹಾಕತ್ತವೆ. ಈಗ ನೀವು ಎಷ್ಟೋನೋ ನಾವು ಈಗ ಕಲಿಸ್ಬೇಕು ಅಂತ ಹೋದ್ರೆ ಅದನ್ನ ಹೇಳ್ಕೊಡಕ್ಕಾಗಲ್ಲ. ನಾವಿಲ್ಲಿ ಮಾಡಿದಾಗ ಅದನ್ನ ಮಕ್ಳು ಅನುಕರಣೆ ಮಾಡ್ತೇವೆ. ಈಗಲೇ ನೋಡಿದ್ರಲ್ಲ, ನಾನೇನು ಹೇಳಿದೆ, ಗಿಡ ನೆಟ್ಕೊಳ್ಳಿ, ಗೊಬ್ಬರ ಹಾಕ್ಕೊಳ್ಳಿ, ನೀರು ಹಾಕ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳು ಅಂದೆ. ಅವನು ಹಂಗೆ ಹೇಳಿಲ್ಲ. ಅದು ನೀವು ಗಿಡ ಬೆಳೆಸ್ಕೊಳ್ಳಿ, ಅದು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಆ ಥರದ್ದು ಅವ್ರ ಮನಸ್ಸಲ್ಲಿ ಆ ಥರದ್ದು ಕುತ್ಕೊಳತ್ತೆ. ಸೊ ನೀವು ಏನು ಮಾಡ್ತೀರಾ ಅದನ್ನೇ ನಿಮ್ಮ ಮಕ್ಕಳ ಮನಸ್ಸಲ್ಲಿ ಇದಾಗೋದು. ಹಾಗಾಗಿ ನೀವು ಏನೋ ಇದನ್ನ ತೋಟನೇ ಬೆಳೆಸಿ ಮತ್ತೊಂದು ಬೆಳೆಸಿ ಅಂತಲ್ಲ, ಒಂದು ಗಿಡ ಆದರೆ ಒಂದು ಗಿಡನ ಬೆಳೆಸಿ. ಆ ಒಂದು ಗಿಡನ ಅವ್ರ ಮಕ್ಳಿಗೆ ತೋರಿಸಿ, ಮಕ್ಳ ಹತ್ರ ಒಂದು 4 ನೀರು ಹಾಕ್ಸಿ ಅಥವಾ ಮಕ್ಳ ಎದುರುಗಡೆ ಮಾಡಿ. ಆವಾಗ ಅವು ಅದನ್ನು ಅನುಕರಣೆ ಮಾಡ್ತೇವೆ. ಸೊ ಆದಷ್ಟು ಆರ್ಗ್ಯಾನಿಕ್ ಆದ ಇದನ್ನು ಬೆಳೆಸೋದಕ್ಕೆ ಟ್ರೈ ಮಾಡಿ. ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಮಾಡಿದ್ದನ್ನು ನೋಡಿ ನಾವು ಅದನ್ನ ಅನುಕರಣೆ ಮಾಡ್ಕೊಂಡ್ಬರ್ತಿದ್ದೀವಿ. ಈಗ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಅನುಕರಣೆ ಮಾಡಲಿ, ಅಷ್ಟೇ. ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್.